ಉಮಾ ಮೇಡಮ್ ಅವರ ದೊಡ್ಡ ಹೃದಯಕ್ಕೆ ನಮಸ್ಕಾರಗಳನ್ನು ಹೊಂದಿಸುತ್ತಾ, ಕರ್ನಾಟಕಕ್ಕೆ ಅವರು ಮಾಸ್ಟರ್ ಉಮಾ ಅಂತ ಪರಿಚಯ, ಆದರೆ ನಮ್ಮ ರಾಯಚೂರು ಮಾಸ್ಟರ್ಸ್ಗೆಲ್ಲರಿಗೂ ಉಮಾ ಅಕ್ಕ ಅಂತಾನೆ ಪರಿಚಯ. ಉಮಾ ಅಕ್ಕ ರಾಯಚೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರಿಗೆ ಕೊಟ್ಟಿದ್ದಂತ ಒಂದು ಸ್ಥಾನ, ಅಕ್ಕನ ಸ್ಥಾನ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಯಾರಿಗೆ ಉಮಾ ಮೇಡಮ್ ಅಂದ್ರೆ ಗೊತ್ತಾಗಲ್ಲ, ಉಮಕ್ಕ ಅಂದ್ರೇನೆ ಗೊತ್ತಾಗುತ್ತೆ. ಹೌದು ಸರ್. ಇವತ್ತು ಯೂಟ್ಯೂಬ್ ಅಲ್ಲಿ ಗೈಡೆಡ್ ಮೆಡಿಟೇಷನ್ ಮಾಡಿಸ್ಬೇಕು ಅಂತ ಅಂದ್ಕೂಡಲೇ ನಾನು ಓಕೆ ಮೇಡಮ್ ಅಂತ ಹೇಳಿದ್ದೆ. ಸೊ ಧ್ಯಾನ ಸಾಕಷ್ಟು ಈ ನವ್ಯ ಯುಗದಲ್ಲಿ, ಅಂದ್ರೆ ಈ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ಜನ PMC ಅನ್ನು ನೋಡಿ ಧ್ಯಾನಕ್ಕೆ ಬರುವಂತ ಸಾಧಕರು ಬಹಳ ಹೆಚ್ಚಿನ ಜನ ಇದ್ದಾರೆ. ಒಂದು ಹೊಸದಾಗಿ 100 ಜನ ನಮ್ಮ ಕೈಗೆ ಸಿಕ್ಕಿದ್ದಾರೆ ಅಂದ್ರೆ ಅದರಲ್ಲಿ 60% ನಿನಗೆ ಧ್ಯಾನ ಅನ್ನೋ ಶಬ್ದ ಕಿವಿಗೆ ಹೇಗೆ ಬಿತ್ತಪ್ಪ ಅಂದ್ರೆ PMC ಇಂದ ಬಿತ್ತು. ಯೂಟ್ಯೂಬ್ ಅಲ್ಲಿ ಏನೋ ಒಂದು ನೋಡ್ತಾ ಇರ್ತಾರೆ, ಏನೋ ಒಂದು ಟಕ್ಕದ ಕಾಣುತ್ತೆ. ಓಕೆ, ಒಬ್ಬ ಮಾಸ್ಟರ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳಿ ಅವರಲ್ಲಿನೂ ಒಂದು ಪರಿವರ್ತನೆ ಆಗುತ್ತೆ. ಒಂದು ಮಾಸ್ಟರ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದಾಗ ಆ ಕೇಳಿದ್ದಂತ ಮಾಸ್ಟರ್ ಒಂದು ಪರಿವರ್ತನೆಗೆ ಒಳಗಾಗ್ತದೆ. ಓಕೆ, ಈ ಪರಿವರ್ತನಕ್ಕೆ ಒಳಗಾಗುವುದು ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಈ ಪರಿವರ್ತನೆಯ ಧ್ಯಾನದಲ್ಲಿ ಭಾಗವಹಿಸೋಕ್ಕಿಂತ ಮುಂಚಿತವಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಸುಮ್ಮನೆ ಪರಿವರ್ತನೆ ಧ್ಯಾನ ಅಂದ್ರೆ ಬಂದು ಕುಂತು ಧ್ಯಾನ ಮಾಡೋದಲ್ಲ. ಪರಿವರ್ತನಾ ಧ್ಯಾನ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಆಕ್ಚುಲಿ ಪರಿವರ್ತನಾ ಧ್ಯಾನ ಅನ್ನೋದಿಲ್ಲ, ಧ್ಯಾನ ಅಂದ್ರೆ ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನದಲ್ಲಿ ಆಗುವಂತ ಪರಿವರ್ತನೆ. ಯಾಕೆ ಓನ್ಲಿ ಧ್ಯಾನದಲ್ಲೇ ಪರಿವರ್ತನೆ ಆಗುತ್ತೆ ಅನ್ನೋ ವಿಷಯ ಒಂದು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಯಾವಾಗ ಮನುಷ್ಯ ತನ್ನ ಜೊತೆಯಲ್ಲಿ ತಾನು ಇರೋದಿಕ್ಕೆ ಪ್ರಯತ್ನ ಮಾಡ್ತಾನೋ, ಯಾವಾಗ ಮನುಷ್ಯ ತನ್ನ ಜೊತೆಯಲ್ಲಿ ತಾನು ಇರೋದಿಕ್ಕೆ ಪ್ರಯತ್ನ ಮಾಡ್ತಾನೋ ಅವಾಗ ವಿಷಯ ಅನ್ನೋದು ಬಹಳ ಸೂಕ್ಷ್ಮ ರೂಪದಲ್ಲಿ ಗೊತ್ತಾಗುತ್ತೆ. ಮಾಸ್ಟರ್ಸ್, ಎಷ್ಟು ಜನ ಹೊಸವರು ಈ ಒಂದು ಸಮಯದಲ್ಲಿ ಈ ಧ್ಯಾನಕ್ಕಾಗಿ ಆಗಮಿಸಿದ್ದಿರೋ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಧ್ಯಾನ ಅನ್ನೋದು ಬಹಳ ಸೂಕ್ಷ್ಮವಾದ ವಿಷಯ. ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಪ್ಪ ಅಂದ್ರೆ ಅದು ಕೇವಲ ಧ್ಯಾನ ಮಾಡುವಂತ ಸಮಯದಲ್ಲಿ ಮಾತ್ರ. ಓಕೆ, ಮೆಡಿಟೇಷನ್ ಮೇಕ್ಸ್ ಯು ಟು ಕನೆಕ್ಟ್ ವಿತ್ ಯುವರ್ ಸೆಲ್ಫ್. ಯಾಕಂದ್ರೆ ಆನಾಪಾನಸತಿ ಧ್ಯಾನ ಸಾಧನೆಯಲ್ಲಿ ಇರುವ ಮೂಲ ಮಂತ್ರ ಶ್ವಾಸದ ಕಡೆ ಗಮನ. ಓಕೆ, ಆನಾಪಾನಸತಿ ಧ್ಯಾನ ವಿಧಾನದಲ್ಲಿ ಇರುವಂತಹ ಮೂಲ ಮಂತ್ರ ಶ್ವಾಸದ ಕಡೆ ಗಮನ. ಶ್ವಾಸದ ಕಡೆನೇ ಗಮನ ಯಾಕೆ ನೀಡಬೇಕು ಅಂತೇಳಿ ಪ್ರತಿಯೊಬ್ಬ ಸಾಧಕನು ಪ್ರಶ್ನಿಸಿಕೊಳ್ಳಬೇಕು.
ಸತ್ಯ ನಿನಗೆ ಯಾವಾಗ ತಿಳಿಯುತ್ತೆ? ಹೊರಗಿನ ಪ್ರಪಂಚದಲ್ಲಿ ತಿರುಗಾಡ್ತಾ ಇದ್ದರೆ ನಿನಗೆ ಸತ್ಯ ಅನ್ನೋದು ಎಂದಿಗೂ ಗೋಚರವಾಗೋದಿಲ್ಲ. 1-2 ನಿಮಿಷ ಆರಾಮಾಗಿ ಕುಳಿತುಕೊಂಡು ಕಣ್ಣು ಮುಚ್ಕೊಂಡು ವೈ ಇಟ್ ಹ್ಯಾಸ್ ಹ್ಯಾಪೆಂಡ್, ಏನಪ್ಪಾ ಈ ಪರಿಸ್ಥಿತಿಗೆ ಕಾರಣ ಅಂತೇಳಿ ತಣ್ಣಗಿರು. ಆವಾಗ ನಿನ್ನ ಆಂತರಂಗಿಕ ಪ್ರಪಂಚ ನಿನಗೆ ಸತ್ಯ ಬೋಧನ ಮಾಡುತ್ತೆ. ಇಟ್ ವಿಲ್ ಟೀಚ್ ಯು. ಅದಕ್ಕೆ ಪತ್ರಿ ಸಾರು ಯಾವತ್ತು ಅಂತಾರೆ, ನಿನ್ನ ಶ್ವಾಸವೇ ನಿನ್ನ ಗುರು. ಯುವರ್ ಬ್ರೆತ್ ಈಸ್ ಯುವರ್ ಗುರು. ಆ ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಪರಿಚಯ ಮಾಡೋದಿಕ್ಕೆ ನಿನಗೊಬ್ಬ ಗುರು ಬೇಕು. ನೋಡಿ ಎಷ್ಟು ತಮಾಷೆ ಇರುತ್ತೆ. ಈಗ ಇವತ್ತಿನ ಈ ಒಂದು ಶಿಬಿರ, ಈ ಒಂದು ಪರಿವರ್ತನಾ ಧ್ಯಾನ ಆರಂಭದಕ್ಕಿಂತ ಮುಂಚಿತವಾಗಿ ನಮ್ಮ ಉಮ್ಮಕ್ಕ ಒಂದು ಮಾತು ಹೇಳಿದ್ರು, ದೇವರು ಗುರು ಕಂಡ್ರೆ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು? ಗುರುವಿಗೆ ನಮಸ್ಕಾರ. ನಿನ್ನಲ್ಲಿ ಇರುವಂತಹ ದೇವರನ್ನ ನೋಡುವುದು ಹೇಗೆ ಅಂತೇಳಿ ನಿನಗೆ ತಿಳುವಳಿಕೆ ಕೊಡುವ ಒಂದು ಮಹಾನ್ ವ್ಯಕ್ತಿ, ಒಂದು ಮಹಾನ್ ಚೇತನವೇ ಆ ಗುರು. ಗುರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಗುರು ಅಂದ್ರೆ ಒಂದು ಚೇತನಾ ಶಕ್ತಿ. ಆ ಚೇತನಾ ಶಕ್ತಿ ನಿನ್ನಲ್ಲಿನೂ ಇದೆ. ಆ ಇದೆ ಅಂತ ಪರಿಚಯ ಮಾಡುವ ಒಂದು ಮಹಾನ್ ವ್ಯಕ್ತಿಯೇ ಗುರು. ಸೊ ಮಿತ್ರರೇ, ಹಾಯಾಗಿ ಕುಳಿತುಕೊಳ್ಳಿ. ಯಾವುದೇ ತರ ತೊಂದರೆ ದೇಹಕ್ಕೆ ಮಾತ್ರ ಕೊಡಕ್ಕೆ ಹೋಗಬೇಡಿ. ಹಾಯಿಯಾಗಿ ಕೂಡಿ, ಹಾಯಿಯಾಗಿ ಕೂಡಬೇಕು. ಎಷ್ಟು ಹಾಯಿಯಾಗಿ ಕೂಡಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಹಾಯಿಯಾಗಿ ಕೂಡಬೇಕು. ಕುರ್ಚಿ ಮೇಲೆ ಕುಂತಿದ್ರೆ ಕಾಲೆರಡು ಕ್ರಾಸ್ ಮಾಡ್ಕೊಳ್ಳಿ, ಕೈಗಳೆರಡು ಈ ತರ ಕ್ಲಾಸ್ ಅಂದ್ರೆ ಒಂದ್ ಕೈಗೆ ಒಂದಂಗೈ ಇನ್ನೊಂದಂಗೈ ಏನಿರುತ್ತಲ್ಲ ಈ ತರ ಜೋಡಿಸಿಕೊಳ್ಳಿ. ಇಮಿಡಿಯೇಟ್ ಆಗಿ ಕಣ್ಣುಗಳು ಮುಚ್ಚಕ್ಕೆ ಹೋಗ್ಬೇಡಿ. ಎರಡು ಕೈಗಳನ್ನ ಜೋಡಿಸಿಕೊಂಡು ತೊಡೆ ಭಾಗ ಮೇಲೆ ಇಟ್ಕೊಳ್ಳಿ. ಒಂದು 15-30 ಸೆಕೆಂಡ್ಗಳ ಕಾಲ ಯಾವುದೇ ತರ ಆಲೋಚನೆಗಳನ್ನ ಮಾಡದೇ ಇರೋದಿಕ್ಕೆ ಪ್ರಯತ್ನ ಮಾಡಿ. ನೋ ಥಾಟ್ಸ್. ಆಲೋಚನೆಗಳನ್ನೇ ಮಾಡಬಾರದು ಅಂದ್ರೆ ನಾಮಸ್ಮರಣ, ಮಂತ್ರ ಜಪ, ದೈವಿಕ ಕಲ್ಪನೆಗಳೆಲ್ಲ ದೂರ. ನಾಮಸ್ಮರಣೆ ಮಾಡಿದ್ರೆ ಅದು ನಾಮಸ್ಮರಣೆ ಆಗುತ್ತೆ ಹೊತ್ತು ಧ್ಯಾನ ಆಗೋದಿಲ್ಲ. ಮಂತ್ರ ಜಪ ಮಾಡಿದ್ರೆ ಅದು ಮಂತ್ರ ಜಪದ ಸಮಯವಾಗುತ್ತೆ ಬಿಟ್ರೆ ಧ್ಯಾನ ಆಗೋದಿಲ್ಲ. ಧ್ಯಾನ ಮಾಡಬೇಕು ಅಂತ ಕುಳಿತಿದ್ದವರು ಶ್ವಾಸದ ಕಡೆ ಗಮನವನ್ನು ಮಾತ್ರ ಕೊಡಬೇಕು. ಧ್ಯಾನದ ಸಮಯ ಅಂದ್ರೆ ಶ್ವಾಸದ ಕಡೆ ಗಮನವನ್ನು ಕೊಡುವ ಸಮಯ. ಮಿತ್ರರೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ವಿಷಯ ಸಂಗ್ರಹವನ್ನು ಮಾಡಿಟ್ಕೊಳ್ಳಬೇಕು. ಧ್ಯಾನ ಮಾಡ್ತೀವಂದ್ರೆ ಬೇರೆ ಏನೂ ಮಾಡಬಾರ್ದು. ಏನೂ ಮಾಡದೆ ಶ್ವಾಸದ ಕಡೆ ಗಮನವನ್ನು ಕೊಡುವುದೇ ಧ್ಯಾನ. ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನ ಮುಚ್ಕೊಂತ ಹೋಗಿ ಸ್ಲೋಲಿ 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 ಕ್ಲೋಸ್ ಯುವರ್ ಐಸ್. ಬಲವಂತ ಇರಬಾರ್ದು. ಟೇಕ್ ಯುವರ್ ಓನ್ ಟೈಮ್ ಟು ಕ್ಲೋಸ್ ಯುವರ್ ಐಸ್. ಟೇಕ್ ಯುವರ್ ಓನ್ ಟೈಮ್ ಟು ಕ್ಲೋಸ್ ಯುವರ್ ಐಸ್. ಒಂದು ಸಲ ಕಣ್ಣುಗಳು ಮುಚ್ಚಿದ ಮೇಲೆ ಮತ್ತೆ ಓಕೆ ಹೇಳುವವರೆಗೆ ಕಣ್ಣುಗಳು ತೆಗೆಯಕ್ಕೆ ಹೋಗಬಾರದು. ಒಂದು ಚಿಕ್ಕ ಮಗು ಮಲಗುವ ಕಾಲಕ್ಕೆ ಯಾವ ರೀತಿಯಲ್ಲಿ ಕಣ್ಣುಗಳು ಮುಚ್ಚುತ್ತೋ ಆ ರೀತಿಯಲ್ಲಿ ಅತ್ಯಂತ ಸರಳವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಬೇಕು. ಸರಳತೆಯಿಂದ ಕಣ್ಣುಗಳನ್ನು ಮುಚ್ಚಬೇಕು. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳು ಮುಚ್ಚಿದ ಮೇಲೆ ಮುಖದ ಮೇಲೆ ಮುಗ್ಧತೆ ಕಾಣಬೇಕು. ಆ ತರ ಕಣ್ಣುಗಳು ಮುಚ್ಚಬೇಕು. ಯಾವುದೂ ಆಲೋಚನೆ ಇಲ್ಲ.
ಯಾವುದೂ ಆಲೋಚನೆ ಇಲ್ಲ. ಯಾವುದೇ ತರ ಆಲೋಚನೆ ಇಲ್ಲ. ಹಾಗೆಯೇ ಕುಳಿತಿರಲಿ. ಸಹಜವಾಗಿ ನಡೆಯುವಂತ ಉಸಿರಾಟದ ಕಡೆ ಗಮನವನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು. ಉಸಿರಾಟದ ಕಡೆ ಗಮನವನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು. ಆಲೋಚನೆಗಳು ಬರ್ತಾ ಇದಾವ ಅಂತೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ. ಮತ್ತೆ ಒಂದು ಆಲೋಚನೆ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸವು ಎಲ್ಲವೂ ಶ್ವಾಸದ ಕಡೆ ಗಮನವನ್ನು ಕೊಡುವುದು ಮಾತ್ರ. ಆಲೋಚನೆಗಳ ಜೊತೆಯಲ್ಲಿ ಎಂದಿಗೂ ಗುದ್ದಾಡಕ್ಕೆ ಹೋಗ್ಬೇಡಿ. Don't fight with thoughts, my dear friends. Never fight with thoughts. Our one and only duty is to just observe the breath. Just observe the breath. Just observe the breath. ನಮ್ಮ ಕೆಲಸವು ಶ್ವಾಸದ ಕಡೆ ಗಮನವನ್ನು ಕೊಡುವುದು ಮಾತ್ರ. ಬೇರೆ ಏನೂ ಮಾಡಬಾರದು. ಬೇರೆ ಏನೂ ಮಾಡಬಾರದು. ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಕೇವಲ ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಗಮನ ಆಳವಾಗಿರ್ಬೇಕು ಮಿತ್ರರೇ, ಆಳವಾಗಿರ್ಬೇಕು. ಶ್ವಾಸವನ್ನು ಗಮನಿಸುವುದು ಬಿಟ್ರೆ ಬೇರೆ ಏನು ಮಾಡಬಾರದು. ಶ್ವಾಸವನ್ನು ಗಮನಿಸುವುದು ಬಿಟ್ರೆ ಮತ್ತೆ ಒಂದು ಕೆಲಸ ಏನೂ ಮಾಡಬಾರದು. ಧ್ಯಾನದ ಸಮಯವೆಂದರೆ ಶ್ವಾಸದ ಕಡೆ ಗಮನವನ್ನು ಕೊಡುವ ಸಮಯ. ಧ್ಯಾನದ ಸಮಯ ಅಂದ್ರೆ ಶ್ವಾಸದ ಕಡೆ ಗಮನವನ್ನು ಕೊಡುವ. ಧ್ಯಾನದ ಸಮಯ ಅಂದ್ರೆ ಶ್ವಾಸದ ಕಡೆ ಗಮನವನ್ನು ಕೊಡುವಂತ ಸಮಯ. ಈ ಸಮಯದಲ್ಲಿ ಬೇರೆ ಏನು ಮಾಡಬಾರದು. ಉಸಿರಾಟದ ಕಡೆ ಗಮನ. ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರಬೇಕು. ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರಬೇಕು. ಹಾಗೆ ಹಾಗೆ
ಹಾಗೆ ಹೊಸದಾಗಿ ಧ್ಯಾನ ಕಲಿಯುವಂತ ಧ್ಯಾನಾರ್ಥಿಗಳು ಇಷ್ಟವಾದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಷ್ಟವಾದ ಸಮಯವನ್ನು ಆಯ್ಕೆ ಮಾಡಿಕೊಂಡು ರೂಮನ್ನ ಚೂರು ಕತ್ತಲಾಗಿ ಮಾಡಿಕೊಂಡು ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಂಡು ಶ್ವಾಸದ ಕಡೆ ಗಮನವನ್ನು ಕೊಡೋದಕ್ಕೆ ಪ್ರಯತ್ನಿಸಬೇಕು. ಶ್ವಾಸದ ಕಡೆ ಗಮನ. ಇರುವುದು ಒಂದೇ ಒಂದು ಧ್ಯಾನ ಪದ್ಧತಿ, ಆನಾಪಾನಸತಿ ಧ್ಯಾನ ವಿಧಾನ. ಸುಮಾರು 2500 ವರ್ಷಕ್ಕೆ ಹಿಂದಿನ ಸಮಯದಲ್ಲಿ ಗೌತಮ ಬುದ್ಧರು ಪಾಲಿ ಭಾಷೆಯಲ್ಲಿ ನಮಗೆ ಕೊಟ್ಟಿದ್ದಂಥ ಒಂದು ಅತ್ಯದ್ಭುತವಾದಂಥ ಧ್ಯಾನ ವಿಧಾನದ ಹೆಸರು ಆನಾಪಾನಸತಿ. ಅವತ್ತೇ ಅವರು ಹೇಳಿದ್ರು, ಅವರು ದೇಹತ್ಯಾಗ ಮಾಡುವ ಸಮಯದಲ್ಲಿ ಮತ್ತೆ ಮೈತ್ರೇಯ ಬುದ್ಧನಾಗಿ ಈ ಭೂಮಿಯ ಮೇಲೆ ಬರ್ತೀನಿ. ಬುದ್ಧ ಮೈತ್ರೇಯ ಬುದ್ಧನಾಗಿ ಜನ್ಮ ತೆಗೆದುಕೊಳ್ಳಲು ಸುಮಾರು 2500 ವರ್ಷ ಆಯ್ತು. ನಮ್ಮೆಲ್ಲರ ಆತ್ಮೀಯ ಗುರುಗಳಾದಂಥ ಪಿತಾಮಹ ಪತ್ರಿಜಿ ಅವರೇ ಮೈತ್ರೇಯ ಬುದ್ಧ ಅವತಾರವನ್ನು ಪಡೆದಿರುವಂಥ ಸದ್ಗುರು, ಮಹಾನ್ ಚೇತನ. ಮಹಾನ್ ಚೇತನ. ಯಾರು ಕಣ್ಣು ತೆಗಿಬಾರ್ದು, ಯಾರು ಕಣ್ಣು ತೆಗೆಯಬಾರದು. ಯಾರು ಕಣ್ಣು ತೆಗೆಯಬಾರದು. ಕೇವಲ ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಕಣ್ಣುಗಳು ಮುಚ್ಚುವುದಕ್ಕಿಂತ ಮುಂಚಿತವಾಗಿ
ಸ್ಥಿರ ಸುಖ ಆಸನವನ್ನು ಪಡೆಯಬೇಕು. Comfortable posture, my dear friends. It should be comfortable and stable. That's it. 50% of your meditation is over. The remaining 50% starts when you start observing your own breath. ಶ್ವಾಸವನ್ನು ಹಾಗೆ ಗಮನಿಸ್ತಾ ಇರಬೇಕು. ಬೇರೆ ಏನು ಮಾಡಬಾರದು. ಯಾವುದೇ ಬೇರೆ ಕ್ರಿಯೆಗಳನ್ನ ಮಾಡಕ್ಕೆ ಹೋಗಬಾರ್ದು. ಕುಂಭೀಕರಣ, ರೇಚನ ಇದೆಲ್ಲ ಏನು ಮಾಡಬಾರ್ದು. ಧ್ಯಾನ ಅಂದ್ರೆ ಕೇವಲ ಶ್ವಾಸದ ಕಡೆ ಗಮನ. ಬಾಹ್ಯ ಪ್ರಪಂಚದ ಜೊತೆ ಸಂಪೂರ್ಣವಾಗಿ ಸಂಬಂಧ ಬಿಡಿಸಿಕೊಳ್ಳಬೇಕು. ಶ್ವಾಸವನ್ನು ಗಮನಿಸುತ್ತಾ ಇರಬೇಕು. ಕಣ್ಣು ಮುಚ್ಚಿ ಸಂಕಲ್ಪಗಳು ಮಾಡುವುದು ಅಲ್ಲ ಮಿತ್ರರು. ಕಣ್ಣು ಮುಚ್ಚಿದ ಮೇಲೆ ಮಾಡಬೇಕಾಗಿರುವ ಕೆಲಸ ಶ್ವಾಸದ ಕಡೆ ಗಮನವನ್ನು ಕೊಡುವುದು ಮಾತ್ರ. ಕೇವಲ ಅದನ್ನ ಮಾತ್ರ ಧ್ಯಾನ ಅಂತ ಕರೀತಾರೆ. ನಿಶ್ಶಬ್ದ ವಾತಾವರಣ. ಶೂನ್ಯತೆಯನ್ನು ಆನಂದಿಸಬೇಕು, ಅನುಭವಿಸಬೇಕು ಅಂದ್ರೆ ನಿಶ್ಶಬ್ದ ವಾತಾವರಣದಲ್ಲಿ ಧ್ಯಾನ ಮಾಡಿ. ಆಚಾರ್ಯ ಸಾಂಗತ್ಯದಲ್ಲಿ ಸಂಗೀತದೊಂದಿಗೆ ಧ್ಯಾನ ಮಾಡುವ ಕ್ರಿಯಾ ಒಂದು ಶಕ್ತಿ ಪ್ರಕಂಪನಗಳ ಜೊತೆ ಕೂಡಿರುತ್ತೆ ಮಿತ್ರರು. ಬಾಹ್ಯ ಪ್ರಪಂಚದಲ್ಲಿ ವಾತಾವರಣವು ನಿಶ್ಶಬ್ದವಾಗಿರಬೇಕು. ಆವಾಗಷ್ಟೇ ಆಂತರಂಗಿಕ ಪ್ರಪಂಚದಲ್ಲಿ ಮೌನ ಉದ್ಭವವಾಗುತ್ತೆ.
ಮೌನ ಮಾಡುವುದಲ್ಲ, ಮೌನ ಘಟಿಸಬೇಕು ಮಿತ್ರರೇ. It should happen. ಅದೇ ರೀತಿಯಲ್ಲಿ ಧ್ಯಾನವೂ ಘಟಿಸಬೇಕು. It should happen. ನಿನ್ನ ಆಲೋಚನೆಯ ಪ್ರಕಂಪನಗಳು ಯಾವಾಗ ಕಡಿಮೆ ಆಗುತ್ತವೋ, the intensity of your thought process comes down, automatically meditation happens, my dear friends. Meditation happens. Thousands of people have achieved, they've enjoyed this stage of meditation. ಮನಸ್ಸನ್ನ ಶೂನ್ಯಗೊಳಿಸಬೇಕು. ಶಾಂತತೆಯನ್ನ ಪಡೆಯಬೇಕು. ಶಾಂತತೆಯನ್ನ ಪಡೆಯಬೇಕು. Peace has to be developed from within. That happens only through the process of meditation, my dear. Don't go here and there. Make a habit of sitting for some time in a comfortable posture without shaking your legs, first point. Make a habit of sitting for some time. ಶಾಂತತೆಯನ್ನು ಪಡೆಯಬೇಕು ಅಂದ್ರೆ ಮೊದಲು ಕೂಡುವುದನ್ನು ಕಲಿಯಬೇಕು. The most important thing, my dear friends. ಶಾಂತತೆಯನ್ನು ಪಡೆಯಬೇಕು ಅಂದ್ರೆ ಕೂಡುವನ್ನು ಅಭ್ಯಾಸ ಮಾಡಬೇಕು. ಕೂಡಬೇಕು.
ಸುಖವಾದ ಆಸನೆಯಲ್ಲಿ ಆಸನವು ಸುಖವಾಗಿರಬೇಕು. ಸುಖವಾದ ಆಸನದಲ್ಲಿ ಸ್ಥಿರವಾಗಿ ಕೂಡಬೇಕು. ಸುಖವಾದ ಆಸನದಲ್ಲಿ ಸ್ಥಿರವಾಗಿ ಕೂಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಮೈ ಡಿಯರ್ ಫ್ರೆಂಡ್ಸ್. ನಂತರ ಕಣ್ಣುಗಳು ಮುಚ್ಚಿದ ಮೇಲೆ ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಬೇಕು. ಬೇರೆ ಏನು ಮಾಡಬಾರದು. No blah blah, please. Only observation of your own breath. ಕೇವಲ ಉಸಿರಾಟದ ಕಡೆ ಗಮನ ಮಾತ್ರ. ಶ್ವಾಸವನ್ನು ಮಾತ್ರ ಗಮನಿಸಬೇಕು. ಬೇರೆ ಏನು ಮಾಡಬಾರದು.
ಕೇವಲ ಶ್ವಾಸದ ಕಡೆ ಬೇರೆ ಏನು ಮಾಡಬಾರದು. ಶ್ವಾಸವನ್ನು ಮಾತ್ರ ಗಮನಿಸಬೇಕು. ಶ್ವಾಸವನ್ನು ಮಾತ್ರ ಗಮನಿಸ್ತಾ ಇರಬೇಕು. ಶ್ವಾಸವನ್ನು ಮಾತ್ರ ಗಮನಿಸ್ತಾ ಇರಬೇಕು. ಕೊನೆಯ 5 ನಿಮಿಷಗಳ ಕಾಲ ಯಾರು ಕಣ್ ತೆಗೆಯಕ್ಕೆ ಹೋಗಬಾರದು. ಶ್ವಾಸದ ಕಡೆ ಗಮನ. ಶ್ವಾಸವನ್ನು ಮಾತ್ರ ಗಮನಿಸ್ತಾ ಇರಬೇಕು. Last 2 minutes. Last 2 minutes.
ಬೇರೆ ಏನು ಮಾಡಬಾರ್ದು. ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರಬೇಕು. Slowly observe your own breath medium, your own natural breath. ಬೇರೆ ಏನು ಮಾಡಬಾರದು. ಶ್ವಾಸವನ್ನು ಮಾತ್ರ ಗಮನಿಸಬೇಕು. Slowly come back to normal position. ಶ್ವಾಸದ ಕಡೆಯಿಂದ ದೇಹದ ಕಡೆ ನಿಧಾನವಾಗಿ slowly come back ಮಾಡಿ. ಶ್ವಾಸದ ಕಡೆಯಿಂದ ದೇಹದ ಕಡೆ. Slowly come back. Relax. Just release your hands. ಎರಡು ಕೈಗಳನ್ನು ನಿಧಾನವಾಗಿ ಬಿಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳಿ. ಬಿಡಿಸ್ಕೊಂಡಿದ್ದಂಥ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಬೇಕು. ಸ್ಪರ್ಶ ಮಾಡಿ, ಒತ್ತಕ್ಕೆ ಹೋಗಬೇಡಿ, ಕೇವಲ ಸ್ಪರ್ಶಿಸಬೇಕು. ಒಂದು 5 ಸೆಕೆಂಡ್ಗಳ ಕಾಲ ಹಾಗೆ 5 4 3 2 1 0. ನಮ್ಮೆಲ್ಲರಿಗೂ ಧ್ಯಾನ ವಿದ್ಯೆಯನ್ನು ಬೋಧಿಸಿರುವಂತ ಮೈತ್ರೇಯ ಬುದ್ಧ ಪಿತಾಮಹ ಪತ್ರಿಜಿ ಅವರಿಗೂ ಸಮಸ್ತ ಗುರುಲೋಕಕ್ಕೂ ಎಲ್ಲ ಸಾಧಕರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಇಂಥ ಅತ್ಯದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇರುವಂಥ PMC ಆಡಳಿತ ಮಂಡಳಿಗೂ ಎಲ್ಲರಿಗೂ ವೀಕ್ಷಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.